नीट प्रश्नपत्रिका गळती प्रकरणाचा निषेध करत काँग्रेसच्या वतीने बेळगावात भव्य मशाल मोर्चा काढण्यात आला। केंद्र सरकारविरोधात जोरदार घोषणाबाजी करत दोषींवर कठोर कारवाईची मागणी करण्यात आली। बेळगाव शहरातील काँग्रेस भवनापासून सुरू झालेल्या मशाल मोर्चा कित्तूर राणी चेन्नम्मा चौकापर्यंत काढण्यात आला। यावेळी काँग्रेस कार्यकर्त्यांनी केंद्र सरकारविरोधात घोषणाबाजी करत संताप व्यक्त केला। मोदी हटाओ देश बचाओ, मोदी हटाओ देश बचाओ, मोदी हटाओ देश बचाओ। कांग्रेस पक्षಕ್ಕೆ ವಿದ್ಯಾರ್ಥಿಗಳ ಭವಿಷ್ಯವನ್ನ ಹಾಳು ಮಾಡಿದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ। ಕಿತ್ತೋಗಿರಿ 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 ಕಾಂಗ್ರೆಸ್ जिंदाबाद। ವಿದ್ಯಾರ್ಥಿಗಳ ಭವಿಷ್ಯವನ್ನ ಹಾಳು ಮಾಡಿ नीट सारख्या महत्त्वाच्या स्पर्धा परीक्षेची प्रश्नपत्रिका गळती झाल्यामुळे लाखो विद्यार्थ्यांच्या भविष्यावर प्रश्नचिन्ह निर्माण झाल्याचा आरोप आंदोलकांनी केला। विद्यार्थ्यांना न्याय मिळावा आणि या प्रकरणातील दोषींवर कठोर कारवाई करावी अशी मागणी करण्यात आली। या आंदोलनाचे नेतृत्व आमदार आसिफ सेठ, राज्य युवक काँग्रेसचे सरचिटणीस राहुल जारकीहोळी आणि मृणाल हेब्बाळकर यांनी केले। विद्यार्थ्यांच्या मेहनतीशी आणि भविष्यासोबत खेळ करणाऱ्या विरुद्ध कोणतीही दया न दाखवता कठोर कारवाई करण्याची मागणी त्यांनी केली। ರಾಷ್ಟ್ರೀಯ ಅಧ್ಯಕ್ಷರಾದಂಥ ಉದಯ ಭಾನುಚಿಬ್ರವರ ನೇತೃತ್ವದಲ್ಲಿ ಸಾಕಷ್ಟು ಕಡೆ ಏನು ಕಳೆದ ತಿಂಗಳ ನೀಟ್ ಪತ್ರಿಕೆ ಸೋರಿಕೆ ಆಗಿದೆ, ಅದನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ನಾವೆಲ್ಲರೂ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೇವೆ। ಸುಮಾರು 22 ಲಕ್ಷ ವಿದ್ಯಾರ್ಥಿಗಳು ಈ ಒಂದು ವೈದ್ಯಕೀಯ ಒಂದು ಪರೀಕ್ಷೆಯನ್ನು, ಒಂದು ಅರ್ಹತೆ ಪರೀಕ್ಷೆಯನ್ನು ಅವರು ಭಾಗವಹಿಸಿದರು। ಇವತ್ತು ಕರ್ನಾಟಕದಿಂದ ಕೂಡ ಸುಮಾರು 1.5 ಲಕ್ಷ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದರು। ಆದರೆ ಪ್ರತಿ ಬಾರಿಗೆ ಇವತ್ತು ನೀಟ್ ಪರೀಕ್ಷೆ ಬರಲಿಕ್ಕೆ ಹೋದಾಗ ಪ್ರತಿ ಬಾರಿಗೆ ಈ ಸೋರಿಕೆ ಇವತ್ತು ಆಗ್ತಾಯಿದೆ। ಸುಮಾರು 2016ರಲ್ಲಿ ಈ ನೀಟ್ ಪರೀಕ್ಷೆ ಪ್ರಾರಂಭ ಆಗಿದ್ದು 10 ವರ್ಷಗಳಲ್ಲಿ ಸುಮಾರು 5 ಬಾರಿ ಈ ನೀಟ್ ಪರೀಕ್ಷೆ ಸೋರಿಕೆ ಆಗಿದೆ। ಅದಕ್ಕೆ ಇದರ ಹಿನ್ನೆಲೆ ಆಗಿರ್ಬೋದು, ಇದರ ಬೆನ್ನೆಲುಬಾಗಿ ಯಾರಿದ್ದಾರೆ ಅವ್ರಿಗೆ ಕಠಿಣವಾದಂಥ ಕ್ರಮವನ್ನು ತಗೊಳ್ಬೇಕು। ಅದರ ಜೊತೆಗೆ ಈ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಚಿವರ ಆದಂಥ ಧರ್ಮೇಂದ್ರ ಪ್ರಧಾನ್ ಅವರು ಈ ಜವಾಬ್ದಾರಿಯನ್ನು ತಗೋಬೇಕು ಮತ್ತು ಯುವ ಕಾಂಗ್ರೆಸ್ ವತಿಯಿಂದ ನಾವು ಅವರು ಅತಿ ಶೀಘ್ರವಾಗಿ ರಾಜೀನಾಮೆ ಕೊಡಬೇಕಂತ ನಾವು ಒತ್ತಾಯವನ್ನು ಈ ಪ್ರತಿಭಟನೆ ಮುಖಾಂತರ ನಾವು ಮಾಡ್ತಾಯಿದ್ದೇವೆ। ಯಾಕಂದರೆ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಯಾರು ನಾನು ಒಂದು ಡಾಕ್ಟರ್ ಆಗಬೇಕಂತ ಒಂದು ಕನಸನ್ನು ಇಟ್ಕೊಂಡಿರ್ತಾರೆ, ಅವರಿಗೆ ಈ ಒಂದು ದೊಡ್ಡ ಅನ್ಯಾಯ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು। ಯಾಕಂದರೆ ಸುಮಾರು 15ರಿಂದ 16 ತಾಸುಗಳವರೆಗೂ ಇವತ್ತು ಪ್ರತಿಯೊಬ್ಬರು ವಿದ್ಯಾರ್ಥಿ ಯಾರು ನೀಟ್ ಬರಿಬೇಕಂತ ಅಂದ್ಕೊಳ್ತಾರೆ 15ರಿಂದ 16 ತಾಸು ಅವರು ಪರೀಕ್ಷೆಗೆ ತಯಾರಿ ಮಾಡಬೇಕಾಗ್ತದೆ। ಆದರೆ ಕೊನೆಗೆ ಅವರ ಎಲ್ಲ ಆಸೆ ಈಡೇರೋದಿಲ್ಲ। ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಒಂದು ಅವರ ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರದವರು ಮಾಡಬೇಕು। ಅದೇ ರೀತಿ ಇವತ್ತು ಮಹಾರಾಷ್ಟ್ರದಲ್ಲಿ ಕೂಡ ಟೀಚರ್ಸ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಒಂದು ಪರೀಕ್ಷೆಯನ್ನು ಆಗ್ತಾಯಿದೆ, ಅದು ಕೂಡ ಇವತ್ತು ಸೋರಿಕೆ ಅಂತ ಹಿನ್ನೆಲೆ ಅದನ್ನು ಕೂಡ ಇವತ್ತು ಪೋಸ್ಟ್ಪೋನ್ ಮಾಡಿದ್ದಾರೆ। ಅದಕ್ಕೆ ಎಲ್ಲೆಲ್ಲಿ BJP ಸರ್ಕಾರ ಆಡಳಿತದಲ್ಲಿದೆ ಅಲ್ಲೆಲ್ಲ ಕಡೆ ಇಂಥ ಒಂದು ಸಮಸ್ಯೆಗಳ ಆಗ್ತಾಯಿದೆ। ಅದಕ್ಕೆ ಈ ಜವಾಬ್ದಾರಿಯನ್ನು ಇವತ್ತು BJP ಸರ್ಕಾರವರು ತಗೋಬೇಕು। ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಇವತ್ತು ಸಚಿವರು ರಾಜೀನಾಮೆಯನ್ನು ಕೊಡಬೇಕಂತ ಮತ್ತೊಮ್ಮೆ ಈ ಪ್ರತಿಭಟನೆ ಮುಖಾಂತರ ನಾವು ನೋಡಕತ್ತೀರಿ। ಪ್ರತಿ ವೇಳೆ ಯಾವಾಗ ಪರೀಕ್ಷೆ ಆಗ್ತೈತಿ ಪೇಪರ್ಸ್ ಲೀಕ್ ಆಗ್ತಾ ಇದ್ದಾವೆ। ಲಾಸ್ಟ್ ನೀಟ್ ಪೇಪರ್ ವಿದ್ಯಾರ್ಥಿ 15-16 ತಾಸು ಅಭ್ಯಾಸ ಮಾಡಿ ಪರೀಕ್ಷಾ ಸಲುವಾಗಿ ತಯಾರಿ ಮಾಡ್ತಾರೆ, ನೋಡಿದಂದ್ರೆ ಅದು ಪೇಪರ್ ಲೀಕ್ ಆಯಿತು। ಹೀಗೆ ಪೇಪರ್ ಲೀಕ್ ಆಯ್ತು ಅಂದ್ರೆ ವಿದ್ಯಾರ್ಥಿ ಪರಿಸ್ಥಿತಿ ಏನು? ಅದು ಸ್ಟಡಿ ಮಾಡೋನು ಏನು ಲೀಕ್ ಆಗ್ತೈತೆ ಏನು ಆಗೋದಿಲ್ಲ ಅದು ಕಾಳಜಿ ಮಾಡೋದು। ತಾವು ನೋಡಿದರೆ ನಿನ್ನೇನು ಮಹಾರಾಷ್ಟ್ರದಲ್ಲೇ TET ಎಕ್ಸಾಮ್ ಇತ್ತು, ಅದರದ್ದು ಪೇಪರ್ ಲೀಕ್ ಆಯಿತು। ವಿದ್ಯಾರ್ಥಿ ಎಕ್ಸಾಮ್ ಹಾಲ್ಗೆ ಹೋಗಿದ್ರು,
1 ತಾಸು ಹಿಂದೆ ಲೀಕ್ ಆಗಿತ್ತು ಅಂದ್ರೆ ಗುರ್ತಾಯ್ತು. ಏನು ಮಾಡಕತ್ತಾರೆ ಸರ್ಕಾರ ಇವರು? ಅದ್ರ ಸಲುವಾಗಿ ಇವತ್ತು ನಮ್ಮ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ರಾಹುಲ್ ಜಾರಕಿಹೊಳಿ ಅವರು ಮತ್ತು ನಮ್ಮದು ಮೃಣಾಲ್ ಹೆಬ್ಬಾರ್ಕರ್ ಅವರು ಎಲ್ಲ ಯೂತ್ಗೆ ಕರ್ಕೊಂಡು ನಾವು ಚೆನ್ನಮ್ಮ ಹೋಗಿ ಇದರ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದರ ಮುಂದೆ ದಿನ ನಮ್ಮದು ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, ಬೇರೆ ಬೇರೆ ವಿಂಗ್ ದಿನ ಒಂದು ಹೋರಾಟ ನಾವು ಮಾಡ್ತಾ ಇರ್ತೀವಿ. ನಿಮಗೆ ನೆನಪಿರಬೇಕು, ಒಂದು 6 ವರ್ಷ ಹಿಂದೆ PSI ಎಕ್ಸಾಮ್ ನಮ್ಮ ಕರ್ನಾಟಕದಲ್ಲೇ ಆಗಿತ್ತು. ಅದೆಲ್ಲ ಲಫಡೆ ಮಾಡಿ ಸಾವಿರಾರು ಮಂದಿ PSI ಪೋಸ್ಟ್ ಸಲುವಾಗಿ ಎಕ್ಸಾಮ್ ಕೊಟ್ಟಿದ್ರು, ಅಲ್ಲೇನೂ ಲಫಡೆ ಆಯಿತು. ಹಿಂಗಾಯ್ತಂದ್ರೆ ಸ್ಟೂಡೆಂಟ್ಸ್ದು ಪರಿಸ್ಥಿತಿ ಏನು? ಇದ್ರ ಸಲುವಾಗಿ ನಾವು ಈಗ ದಿನ ನಾವು ಹೋರಾಟ ಮಾಡೋರು. ದಿನ ನಾವು धर्मेंद्र प्रधान ಅವರು एज्युकेशन मिनिस्टर ಅವರು राजीनामा. या मशाल मोर्चात काँग्रेसचे पदाधिकारी, कार्यकर्ते तसेच विविध विद्यार्थी संघटनेचे सदस्य मोठ्या संख्येने सहभागी झाले. नीट प्रश्नपत्रिका गळती प्रकरणाविरुद्ध राजकीय वातावरण तापले असून विद्यार्थ्यांच्या भविष्यासाठी पारदर्शक चौकशी आणि दोषींवर कठोर कारवाई करण्याची मागणी अधिक तीव्र होत आहे. अशा आणखीन अपडेटसाठी फॉलो करा वाईस ऑफ फेनोग्रामला.